ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಥಸಾರಥಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ಮತ್ತು ಅಮ್ಮ ಸಂತೆಗೆ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ವಿ. ಸೊ ಹಾಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಾರ ಪೂರ್ತಿ ತರಕಾರಿ ಬೇಕಲ್ವಾ, ಸೊ ಅದಕ್ಕೋಸ್ಕರ ಬಂದಿದ್ವಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ರೆ, ಈ ಟೊಮ್ಯಾಟೊ KG 70 ರೂಪಾಯಿ ಅಂತ ಹೇಳಿದ್ರು. ತುಂಬಾ ಶಾಕ್ ಆಗೋಯ್ತು. ಸೊ ನಮ್ಮಮ್ಮ ಅಲ್ಲಿ 1 kg ಟೊಮೆಟೊವನ್ನು ತೊಗೊಂಡ್ರು. ಸೊ ನಂತರ ಇಲ್ಲಿ ಈರುಳ್ಳಿ 40 ರೂಪಾಯಿ KG ಅಂತ ಹೇಳಿದ್ರು. ಸೊ ಆದರೂ ಏನು ಮಾಡೋದು ಅಂತ ಹೇಳಿ ತೊಗೊಂಡು ಬಂದ್ವಿ. ಸೊ ತುಂಬಾ ಕಾಸ್ಟ್ಲಿ ಆಗ್ತಾಯಿದೆ ತರಕಾರಿ. ಸೊ ಹಾಗೆ ನನಗೆ ಒಂದು ಲಂಚ್ ಬ್ಯಾಗ್ ಬೇಕಿತ್ತು, ಹಾಗೆ ಶೂ ಬೇಕಿತ್ತು. ಸೊ ಈ ಥರ ಒಂದು ಬ್ಯಾಗನ್ನು ತೊಗೊಂಡೆ. ನಂತರ ಈ ಥರ ಕಲರ್ನ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ ಶೂ. ಸೊ ಅದಕ್ಕೆ ಇರಲಿ ಡೈಲಿ ಯೂಸ್ಗಲ್ವಾ ಅಂತ ಹೇಳಿ ಈ ಕಲರ್ ಶೂನ ತೊಗೊಂಡೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ನಂತರ ಸಂತೆಯಿಂದ ಬರೋಷ್ಟರಲ್ಲಿ ಲೇಟ್ ಆಯಿತು ಅಂತ ಹೇಳಿ ಸೊ ಫಟಾಫಟ್ ಅಂತ ಚಿಕನ್ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನೀವಿಲ್ಲಿ ನೋಡೋ ಹಾಗೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಕೊತ್ತಂಬರಿ, ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಮ್ಮಂದಿರೇ ಅಷ್ಟೇ ಅಲ್ವಾ, ಫಟಾಫಟ್ ಅಂತ ಮಾಡಿಬಿಡಬೇಕು. ಅಡುಗೆ ಲೇಟ್ ಆಯಿತು ಅಂತಂದರೆ ಫಟಾಫಟ್ ಅಂತ ಮಾಡಿಬಿಡ್ತಾರೆ. ಸೊ ಈ ಚಿಕನ್ ರೆಸಿಪಿ ಕೂಡ ತುಂಬಾ ಸಿಂಪಲ್ಲು, ಹಾಗೆ ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಅಷ್ಟರಲ್ಲಿ ಬಾಣಲೆನ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಸೊ ನಂತರ ಇಲ್ಲಿ ಟೊಮೆಟೊವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ ಅಷ್ಟರಲ್ಲೇ ಚಿಕನನ್ನು ಒಂದು ವಿಷಲ್ ತೆಗೆಸಿ ಪಕ್ಕಕ್ಕೆ ತೆಗೆದಿಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ನಮ್ಮಮ್ಮ ಅಂತ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ವ, ಸೊ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಿಟ್ಟಿದ್ದಾರೆ. ಸೊ ಫಾಸ್ಟಾಗಿ ಮಾಡ್ತಾಯಿದ್ದಾರಲ್ವ, ಸೊ ಅದಕ್ಕೆ ಏನಾದರೂ ಒಂದು ಎಡವಟ್ಟು ಆಗುತ್ತೆ. ಸೊ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ಮಾಡ್ತಾರೆ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಧನಿಯಾ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಂತರ ಇಲ್ಲಿ ಆಚಿ ಚಿಕನ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೀವು ಇದ್ರ ಜೊತೆ ಒಂದು ಸ್ವಲ್ಪ ಗರಂ ಮಸಾಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಏನೋ ಫಟಾಫಟ್ ಅಂತ ಮಾಡ್ತಾಯಿದ್ದಾರಲ್ವಾ, ಸೊ ಮನೆಯಲ್ಲಿ ಇರಲಿಲ್ಲ ಗರಂ ಮಸಾಲ, ಸೊ ಅದಕ್ಕೆ ಆ್ಯಡ್ ಮಾಡಿಲ್ಲ. ಸೊ ನೀವು ಗರಂ ಮಸಾಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಬೇಯಿಸಿ ತೆಗೆದಿಟ್ಟಿದ್ವಲ್ವ ಚಿಕನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಚಿಕನ್ ಹಾಕಿದ ಮೇಲೆ ಚಿಕನನ್ನು ಹುಷಾರಾಗಿ ತಿರುಗಿಸ್ಕೊಳ್ಳಿ. ಸೊ ಪೀಸಸ್ಸು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚಿಕನನ್ನು ಫಸ್ಟೇ ಬೇಯಿಸಿರೋ ರೀಸನ್ ಏನಪ್ಪ ಅಂತ ಹೇಳಿದರೆ, ಬೇಗ ಆಗಲಿ ಅಂತ ಹೇಳಿ ಅಷ್ಟೇ. ಸೊ ಮತ್ತು ಬೇರೆ ಏನೂ ಇಲ್ಲ. ಸೊ ಬೇಗ ರೆಡಿ ಆಗಲಿ ಅಂತ ಹೇಳಿ. ಸೊ ಈಗ ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಕರ್ರಿ ಟೈಪ್ ಬೇಕು ಅಂತ ಹೇಳಿ. ಸೊ ನೀವಿಲ್ಲಿ ನೋಡೋ ಹಾಗೆ ಮುದ್ದೆನೂ ಕೂಡ ರೆಡಿ ಆಗ್ತಾ ಅಂದರೆ ಉಕ್ಕಿ ಬರ್ತಿದೆ. ಸೊ ಇಲ್ಲಿ ನೀವು ನೋಡೋ ಹಾಗೆ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಕೊತ್ತಂಬರಿ ಪುದೀನವನ್ನು ಆ್ಯಡ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡ್ತಾರೆ. ಸೊ ನೀವಿಲ್ಲಿ ನೋಡೋ ಹಾಗೆ ಮುದ್ದೆ ಇನ್ನೇನು ಉಕ್ಕಿ ಬಂತು ಅಂತ ಹೇಳಿ ರಾಗಿ ಹಸಿಟ್ಟನ್ನು ಕೂಡ ಹಾಕಿದ್ದಾರೆ. ಸೊ ರಾಗಿ ಹಸಿಟ್ಟು ಹಾಕಿದಾದ್ಮೇಲೆ ಈ ಥರ ಸುತ್ತ ಬಬಲ್ಸ್ ಬರಬೇಕು. ಸೊ ಆವಾಗಲೇ ನಾವು ಮುದ್ದೆ ಕೋಲನ್ನು ಯೂಸ್ ಮಾಡಿ ಮುದ್ದೆನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಮುದ್ದೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಎಷ್ಟು ಹಿಟ್ಟು ಹಾಕಿದ್ರೂ ಸೊ ನಿಮಗೆ ಮುದ್ದೆ ಕನ್ಸಿಸ್ಟೆನ್ಸಿಯಾಗಿ ಬರಲ್ಲ. ಸೊ ಇದು ಮುದ್ದೆ ಮಾಡಬೇಕಾದ್ರೆ ಫಾಲೋ ಮಾಡುವಂತಹ ಒಂದು ಟ್ರಿಕ್ಸ್. ಸೊ ನೋಡಿ ಈ ಥರ ಕೆಳಗಡೆ ಕೂತ್ಕೊಂಡು ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕು. ಸೊ ಈ ರೀತಿ ಚೆನ್ನಾಗಿ ತಿರುಗಿಸಿದಾದ್ಮೇಲೆ ಸೊ ನಂತರ ಮತ್ತೆ ಬೇಯೋದಕ್ಕೆ ಬಿಡಬೇಕು. ಸೊ ನೋಡಿ ಚಿಕನ್
ಫ್ರೈ ಕೂಡ ರೆಡಿ ಆಗ್ತಾ ಇದೆ. ಸೊ ಹಾಗೆ ಇಲ್ಲಿ ಮುದ್ದೆನೂ ಕೂಡ ರೆಡಿ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಮುದ್ದೆನ ಮಾಡ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಮ್ಮಮ್ಮ ಪಾತ್ರೆ ಸಾಮಾನು ಕೂಡ ಇತ್ತು ಅಂತ ಹೇಳಿ ಸಿಂಕಲ್ಲಿ, ಸೊ ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಈ ಅಮ್ಮಂದ್ರೆ ಎಷ್ಟು ಫಾಸ್ಟಾಗಿ ಒಂದು ನಿಮಿಷ ಕೂಡ ಫ್ರೀಯಾಗಿ ಕುತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ನಾವು ಆಗಲ್ಲ, ಏನಾದರೂ ಅಡುಗೆ ಮನೆಗೆ ಹೋದ್ವಿ ಅಂತಂದರೆ ಒಂದು ಕೆಲಸನೇ, ಇವಾಗ ಅಡುಗೆ ಅಂದರೆ ಅಡುಗೆ ಮಾಡೋವರೆಗೂ ಬೇರೆ ಕೆಲಸ ಮುಟ್ಟಲ್ಲ. ಸೊ ಆ ಥರ ಇರ್ತೀವಿ. ಸೊ ಅಮ್ಮಂದ್ರೆ ಆಗಲ್ಲ. ಸೊ ಏನಾದರೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತಂದರೆ ಅಡುಗೆ ಮಾಡೋ ಟೈಮಲ್ಲೇ ಒಂದು ಸ್ವಲ್ಪ ಅದು ಆಗ್ತಾ ಇರುತ್ತೆ. ಆಗೋ ಟೈಮಲ್ಲಿ ಈ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇರ್ತಾರೆ. ತುಂಬಾ ಗ್ರೇಟ್ ಅಂತ ಅನಿಸುತ್ತೆ ಅಮ್ಮಂದರು. ಸೊ ನಾವು ಆ ಥರ ಎಲ್ಲ ಮಾಡೋದಕ್ಕೆ ಆಗಲ್ಲ. ಸೊ ನಮಗೆ ಆ ಥರ ಥಾಟೇ ಬರಲ್ಲ, ಫಸ್ಟ್ ಇದಾಗ್ಬಿಡಲಿ ಆಮೇಲೆ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಇರ್ತೀವಿ. ಇಲ್ಲಿ ನೀವು ನೋಡೋ ಹಾಗೆ ಮುದ್ದೆ ಕೂಡ ರೆಡಿ ಆಯಿತು. ಸೊ ಮುದ್ದೆನ ಇವಾಗ ಕಟ್ಕೊಳ್ತಾರೆ. ಸೊ ಈ ರೀತಿಯಾಗಿ ಮುದ್ದೆನ ಮಾಡ್ಕೊಳ್ತಾರೆ ನಮ್ಮಮ್ಮ. ಸೊ ನಮ್ಮಮ್ಮಗೆ ಮೊದಲು ಮುದ್ದೆ ಮಾಡೋದಕ್ಕೆ ಬರ್ತಿರ್ಲಿಲ್ವಂತೆ. ಸೊ ನಮ್ಮಪ್ಪನೇ ಅಂತೆ ನಮ್ಮಮ್ಮಗೆ ಮುದ್ದೆ ಮಾಡೋದು ಕಲಿಸ್ಕೊಟ್ಟಿದ್ದು. ಸೊ ಮುದ್ದೆನೂ ಕೂಡ ಎಲ್ಲರೂ ಮಾಡೋದಕ್ಕಾಗಲ್ಲ. ಸೊ ಅದು ಪರ್ಫೆಕ್ಟಾಗಿ ಗೊತ್ತಿರೋರೇ ಮಾಡೋಕ್ಕಾಗೋದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು ಬಂದು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸೊ ನಾವು ನುಚ್ಚನ್ನು ಅಥವಾ ಮಾರ್ನಿಂಗ್ ಮಾಡಿರೋ ಅನ್ನ ಏನು ಉಳಿದಿರುತ್ತೆ, ಸೊ ಆ ಅನ್ನವನ್ನು ಯೂಸ್ ಮಾಡಿ ಮುದ್ದೆನ ಮಾಡೋದು. ಕೆಲವೊಬ್ಬರು ಬರೀ ರಾಗಿ ಹಿಟ್ಟನ್ನು ಯೂಸ್ ಮಾಡಿ ಮುದ್ದೆನ ಮಾಡ್ತಾರೆ. ಸೊ ಅದನ್ನು ಕೂಡ ನಿಮ್ಗೇನಾದರೂ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಸೊ ವಿತ್ ಮೆಷರ್ಮೆಂಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಮೇಲೆ ತೋರಿಸಿರೋದಷ್ಟೇ ಮುದ್ದೆ ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳಿ. ಸೊ ಕೆಲವೊಬ್ಬರು ಬಿಸಿ ಅಂತ ಹೇಳಿ ಬಟ್ಲನ್ನು ಯೂಸ್ ಮಾಡಿ ಮುದ್ದೆಯನ್ನು ಮಾಡ್ತಾರೆ. ಸೊ ನಾವು ಆ ಥರ ಅಲ್ಲ. ಸೊ ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಸೊ ಇಲ್ಲಿ ನೋಡ್ಬೋದು ಬಿಸಿ ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ 3 ಮುದ್ದೆನ ಮಾಡಿದ್ದಾರೆ. ಸೊ 3 ಮುದ್ದೆ ಯಾರಿಗಪ್ಪ ಅಂತ ಹೇಳಿದರೆ ನನಗೆ, ನಮ್ಮಮ್ಮಗೆ ಮತ್ತು ನಮ್ಮ ಅಪ್ಪಗೆ. ಸೊ ಬಿಸಿ ಮುದ್ದೆ ಜೊತೆ ಬಿಸಿ ಚಿಕನ್ ಫ್ರೈ ರೆಡಿ ಆಗಿದೆ. ಸೊ ಇನ್ನೇನು ಊಟ ಮಾಡೋದೆ. ಸೊ ನೀವು ಏನು ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಸೊ ಇನ್ನೇನು ಊಟ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ. ಚಿಕನ್ ಫ್ರೈ, ಮುದ್ದೆ, ಹಾಗೆ ಅನ್ನ, ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಹಾಗೆ ಈರುಳ್ಳಿಯನ್ನು ತೊಗೊಂಡು ಬಂದಿದ್ದಾರೆ. ಸೊ ನನಗೆ ನಾನ್ ವೆಜ್ಗೆ ಸೌತೆಕಾಯಿ, ನಿಂಬೆಹಣ್ಣಂತೂ ಪಕ್ಕಾ ಇರಬೇಕು. ನಿಂಬೆಹಣ್ಣು ಇಲ್ಲ ಅಂದರೂ ಪರವಾಗಿಲ್ಲ, ಸೌತೆಕಾಯಿ ಅಂತೂ ಪಕ್ಕಾ ಇರಬೇಕು. ಸೊ ಈ ಈರುಳ್ಳಿಯನ್ನು ತಿನ್ನಬೇಕು ಅಂತಂದರೆ ನನಗೆ ಅದೇನೂ ಆಗೋದೇ ಇಲ್ಲ ನಾನ್ ವೆಜ್ ಜೊತೆ. ಸೊ ನನಗೆ ಸೌತೆಕಾಯಿ ಇರಲೇಬೇಕು, ಇಲ್ಲಾಂದರೆ ನಿಂಬೆಹಣ್ಣು ಇರಲೇಬೇಕು. ಸೊ ನೋಡಿ, ಇವತ್ತಿನ ನಮ್ಮ ಮನೆಯ ಊಟ ಚಿಕನ್ ಫ್ರೈ, ಮುದ್ದೆ ಹಾಗೆ ಅನ್ನ. ಸೊ ನೀವೇನು ಮಾಡ್ಕೊಂಡಿದ್ರಿ, ನಿಮ್ಮ ಡಿನ್ನರ್ ಏನು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯಿತಾ. ಸೊ ನೋಡಿದ್ರಲ್ವ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಫಟಾಫಟ್ ಅಂತ ನಮ್ಮಮ್ಮ ಚಿಕನ್ ಫ್ರೈ ಹಾಗೆ ಮುದ್ದೆನ ರೆಡಿ ಮಾಡಿದ್ರು ಅಂತ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪಾರ್ಥಸಾರಥಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.